ಚಿಕ್ಕೋಡಿ ತಾಲೂಕಿನ ಜಾಗ್ನೂರ್ ಗ್ರಾಮದಲ್ಲಿ ಪಿಡಿಒ ಅವರು ಸಾರ್ವಜನಿಕರಿಂದ ಅಕ್ರಮವಾಗಿ ಹಣವನ್ನು ಪಡೆಯುತ್ತಿದ್ದಾರೆಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರು ಹಾಗೂ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸರ್ಕಾರದ ವಿವಿಧ ಯೋಜನೆಗಳನ್ನು ಮಂಜೂರು ಮಾಡುವಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಅವರು ಗ್ರಾಮಸ್ಥರಿಂದ ಅಕ್ರಮವಾಗಿ ಹಣ ಪಡೆಯುತ್ತಿದ್ದಾರೆ ಎಂದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಾಲೂಕಿನ ಜಾಗ್ನೂರ್ ಗ್ರಾಮಸ್ಥರು ಕಳೆದ ಒಂದು ವಾರದ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಶುಸಂಗೋಪನೆ ಇಲಾಖೆ ನಿರ್ದೇಶಕರಾದ ಕೆಕೆ ಚಂದ್ರಶೇಖರಯ್ಯ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಡಿ ಪಾಟೀಲ್ ಅವರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಜಾಗ್ನೂರ್ ಗ್ರಾಮಕ್ಕೆ ಗುರುವಾರ ಭೇಟಿ ನೀಡಿ ವಿಚಾರಣೆ ನಡೆಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೋಮಶೇಖರ್ ಎಂ ರಾಥೋಡ್ ಅವರು ಗ್ರಾಮದಲ್ಲಿ ಕಳೆದ 3 ವರ್ಷದಿಂದ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಆದರೆ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಗಟಾರ ನಿರ್ಮಾಣ ಮಾಡದೆ ಲಕ್ಷಾಂತರ ರೂಪಾಯಿಗಳ ಹಣ ಖರ್ಚು ಮಾಡಿ ಚರಂಡಿ ನಿರ್ಮಾಣ ಮಾಡಿಲ್ಲ. 2013 ಹಾಗೂ 14ನೇ ಸಾಲಿನಲ್ಲಿ ಎಸ್ಸಿ ಸಮುದಾಯಕ್ಕೆ ಮಂಜೂರಾದ ಜಲಕುಂಭವನ್ನು ಅವರು ನಿರ್ಮಾಣ ಮಾಡಿಲ್ಲ. ದುಂಡಪ್ಪ ಚೌಗ್ಲಾ ಹಾಗೂ ಸಿದ್ದರಾಮಪ್ಪ ಚೌಗ್ಲಾ ಅವರ ಮನೆಯ ಹತ್ತಿರ ಜಲಕುಂಭಕ್ಕಾಗಿ 1 ಲಕ್ಷ ರೂಪಾಯಿಗಳ ಹಣ ಖರ್ಚು ಮಾಡಲಾಗಿದೆ ಎಂದು ತೋರಿಸಿದ್ದಾರೆ. ಅಧಿಕಾರಿಗಳ ಭೇಟಿ ನೀಡಿದ ನಂತರ ಅಲ್ಲಿ ಜಲಕುಂಭ ಇಲ್ಲದೆ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಗ್ರಾಮದಲ್ಲಿ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಲಪಟಾಯಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಅಧಿಕಾರಿಗಳು ಪ್ರತಿಯೊಂದು ಮನೆಗಳಿಗೆ ತೆರಳಿ ಫಲಾನುಭವಿಗಳಿಂದ ಖುದ್ದಾಗಿ ಮಾಹಿತಿ ಪಡೆದುಕೊಂಡರು. 14ನೇ ಹಣಕಾಸಿನ ಯೋಜನೆಯಡಿ ಗ್ರಾಮಕ್ಕೆ ಮಂಜೂರಾದ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡದೆ ತಮ್ಮ ಸ್ವಂತ ಮನೆಯ ಕಾರ್ಯಗಳಿಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಇವರ ಮೇಲಿದೆ. ಇನ್ನು ಗ್ರಾಮದಿಂದ ಬೇರೆ ಕಡೆಗೆ ವರ್ಗಾವಣೆಗೊಂಡರೂ ಇವರು ರಾಜಕಾರಣಿಗಳ ಪ್ರಭಾವ ಬೆಳೆಸಿಕೊಂಡು ಮತ್ತೆ ಜಾಗ್ನೂರ್ ಗ್ರಾಮಕ್ಕೆ ಬಂದಿದ್ದಾರೆ ಎಂಬ ಆರೋಪವಿದೆ. ಇವೆಲ್ಲ ಪ್ರಕರಣಗಳನ್ನು ಅಧಿಕಾರಿಗಳು ಖುದ್ದಾಗಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದುಕೊಂಡರು. ಈಗ ಪಿಡಿಒ ಮೇಲೆ ಏನ್ ಆರೋಪ ಮಾಡಿದ್ರಿ ಸರ್? ಜಾಗ್ನೂರ್ ಗ್ರಾಮ ಪಂಚಾಯತ್ ಪಿಡಿಒ ಎಸ್ ಎಂ ರಾಠೋಡ್ ರೀ, ಅವ್ರು ಒಟ್ಟು ಯಾವುದೇ ರೀತಿ ಕೆಲಸ ಮಾಡಲು ಬೋಗಸ್ ಬಿಲ್ ತೆಗಿತಾರ್ರಿ. ಈ ನಮ್ಮ ಜಾಗ್ನೂರ್ ಎಸ್ಸಿ ಎಸ್ಟಿ ಸರ್ ಕಾಲನಿದ್ರಿ ತನ್ಮಗ ಓಣಿದ್ರಿ 75,000 ಬಿಲ್ ತೆಗ್ದಾರ್ರಿ. ಇಲ್ಲಿ ₹1 ಕೆಲಸನೂ ಮಾಡಿಲ್ರಿ. ಇದನ್ನೆಲ್ಲ ನಿಮಗೆ ಪೂರ್ತಿಯಾಗಿ ರೆಕಾರ್ಡ್ ನಿಮಗೆಲ್ಲ ಸಲ್ಲಿಸಿದ್ರಿ ಸರ್ ಫೋಟೋ. ಆನಂತರ ಮಮದಾಪುರದಾಗೂ ಎಸ್ಸಿ ಎಸ್ಟಿ ಒಟ್ಟು ಗಟರ್ ಮಾಡಲನ್ನ ಬಿಲ್ ತೆಗ್ದಾರ್ರಿ. ಆನಂತರ ವಿಜಯನಗರದಾಗೂ ಕೆಲಸ ಮಾಡಲನ್ನ ಬಿಲ್ ತೆಗ್ದಾರ. ಒಟ್ಟು ಎಸ್ಸಿ ಎಸ್ಟಿ 4 ಊರದಾಗಿಂದ ಬಿಲ್ ಒಟ್ಟು ಕೆಲಸ ಮಾಡಲ ತೆಗ್ದಾರ್ರಿ. ಆನಂತರ ದುಂಡವ ರಾಮಪ್ಪ ಚೌಲಿಗರ 2013-14ನೇ ಸಾಲಿನಲ್ಲಿ ಅವ್ರ ಮನೆ ಮುಂದೆ ಟ್ಯಾಂಕ್ ಕುಡಿಸಿಲ್ರಿ. ಅವ್ರ ಹೆಸರು ₹50,000 ಬಿಲ್ ಖರ್ಚು ಹಾಕ್ಯಾರ್ರಿ. ಅದೇ ರೀತಿ ಸಿದ್ದರಾಮ ಯಲ್ಲಪ್ಪ ಚೌಲಿಗರ ಇವ್ರ ಮನೆ ಮುಂದೆ ಟ್ಯಾಂಕೆ ಕುಣಿಸಿಲ್ರಿ, ₹50,000 ಬಿಲ್ ತಕೊಂಡ್ರಿ. ಈಗ ಸಾಹೇಬ್ರು ಹೋಗ್ಯಾರ ಸರ್ ಸ್ಪಾಟ್ನಾಗ. ಸರ್ ನಾವು ಆಗಿಲ್ಲ ತಪ್ಪ ಒಪ್ಕೊಂಡ್ರಿ. ಜಿಲ್ಲಾ ಅಧಿಕಾರಿಗಳು ಬಂದಿರ್ರಿ, ಡಿಸ್ಟ್ರಿಕ್ಟ್ ಆಫೀಸರ್ ಅವ್ರ ಮುಂದೆ ಇಲ್ಲ ಸರ್ ನಾವು ಕುಣಿಸಿಲ್ರಿ ನೋಡ್ಲ ಅಧಿಕಾರಿ ಮುಂದೆ ಒಪ್ಕೊಂಡ್ರಿ. ತಪ್ಪ ತಾಮಸಿಕ್ ಹಾಕೊಂಡ್ರಿ ಸರ್. ಇದ್ರ ಮೇಲೆ ಅವ್ರ ಮ್ಯಾಗ ಸೂಕ್ತ ಕ್ರಮ ತಗೋಬೇಕಂತ ನಿಮ್ಮ ಮುಂದೆ ಬೇಡಿಕೊಳ್ತೇವೆ. ಮತ್ತೆ ಅವ್ಯವಹಾರ ಆಗೈತೆ ಸರ್. ಈಗ ನಾವು ಮೊನ್ನೆ ಜಿಲ್ಲಾಧಿಕಾರಿ ಮನವಿ ಕೊಟ್ಟ ನಂತರ ಈಗ ಮೊನ್ನೆ ಸಿಲಿಂಡರ್ ಗ್ಯಾಸ್ ತಂದಾರ್ರಿ. ಈಗ ಅದನ್ನ 8 ತಿಂಗಳ ಹಿಂದೆ ಬಿಲ್ ತಗದಾರ್ರಿ, ಖರ್ಚು ಹಾಕೊಂಡ ಇಟ್ಕೊಂಡಿರಿ. ನಾವು ಮೊನ್ನೆ ಅದನ್ನ ಮನವಿ ಮಾಡಂತೆ ಗ್ಯಾಸ್ ತಂದ್ರಿ, ಮತ್ತೆ ಯಂತ್ರ ತಂದಾರ್ರಿ. 40 ಯಂತ್ರ ಹಂಚಿಲ್ಲ, ಅವ್ನು ಅಲ್ಲೇ ಒಂದು ಗೋಡೌನ್ದಾಗ ಇಟ್ಕೊಂಡು ಕೂತಾರ್ರಿ. ಈಗ ನಾವೆಲ್ಲ ಜನ ಬೆಳಕಿಗೆ ತರ ಅಂತ ಈಗ ಮೊನ್ನೆ 2 ವರ್ಷದಿಂದ ಯಂತ್ರ ತಂದ್ರಿ. ಇಲ್ಲಕ್ಕ ಅವ್ರ ರೊಕ್ಕ ಅವ್ರು ನುಂಗ್ ಬಿಡ್ತದ್ರಿ. ಈಗ ಏನಿಲ್ಲ ಸರ್, ನಮ್ಗೆ ಆ ಅಧಿಕಾರಿಗಳು ಒಟ್ಟು ಸಸ್ಪೆಂಡ್ ಮಾಡ್ಬೇಕು ಸರ್. ನಮ್ಗೆ ಒಳ್ಳೆ ಅಧಿಕಾರಿಗಳು ನಮ್ಮ ಪಂಚಾಯತ್ ಕೊಡ್ಬೇಕು ಸರ್. ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕು? ಎಸ್ ಎಂ ರಾಠೋಡ್ ಪಿಡಿಒ ಅಧಿಕಾರಿ ಇವ್ರನ್ನ ಸಸ್ಪೆಂಡ್ ಮಾಡಿ ಸರ್. ನಮ್ಗೆ ಬೇರೆ ಪಿಡಿಒ ಅಧಿಕಾರಿನ ಕೊಟ್ಟರೆ ನಾವು ನಮಗೆಲ್ಲ ಕೆಲಸ ಮಾಡಕ್ಕೆ ಅನುಕೂಲ ಮಾಡಿ ಕೊಟ್ಟು ಹಾಕಿ ಸರ್. ಸದ್ಯದ ಗಟ್ರ ರಿಪೇರಿ ಮಾಡ್ರಿ? ಇಲ್ಲಿ ಮಾಡಿಲ್ರಿ. ಯಾವ ಮಾಡ್ರಂತ? ಈಗ ಒಂದ್ 5-6 ವರ್ಷ ಆತ್ ಮಾಡ್ರಿ ಗಟ್ರ ಮಾಡಿ. ಅದ್ರ ಗಟ್ರ ಆಗಿಲ್ಲ, ಗಟ್ರ ರಿಪೇರಿ ಆಗಿಲ್ಲ. ಗಟ್ರ ಆಗಿಲ್ಲ, ಗಟ್ರ ರಿಪೇರಿ ಇಲ್ಲ, ನೀರಿಲ್ಲ, ಏನ್ ರಿಪೇರಿ ಇಲ್ಲ, ಪೈಪ್ಗಳು ಹೊಡೆದ್ರ ಇಲ್ಲ, ಏನು ಇಲ್ಲ. ನಮಗನಕ ನೀರ ಇಲ್ಲ ನೋಡ್ರಿ. ಓಣಿಗುಟ್ಟ ಅಡ್ಡಾಡೋದು ನಾವೀಗ. ಈ ಗಟ್ರ ಅಂತ ರಿಪೇರಿ ಆಗಿದೆ? ಗಟ್ರ 2 ವರ್ಷ ಬಿಟ್ಟು ಈಗ ಸನ್ಯಾಕ ಬಂದಲ್ಲ 3 ವರ್ಷ ಆತ. ಮತ್ತೆ ರೊಕ್ಕ ತಗೊಂಡ್ರ ಗಟ್ರ ರಿಪೇರಿ ಅಂತ ಹೇಳಿ ಖರ್ಚಾಕಿ ಅವ್ರು ತಗೊಂಡಿರ್ಬೇಕ್ರಲ್ಲ. ಮತ್ತೆ ನಮ್ಗಾರ ಏನ್ ಗೊತ್ತ ಮಾಡ್ತಾರ್ರಿ? ಅವ್ರ ಹೇಳ್ತಾರ, ಹೇಳಿ ತಗೋತಾರ್ರಿ. 2011 ಈಗ 2017 ಆದ್ರೆ ನನ್ ಬಿಲ್ಲ ಬಂದಿಲ್ರಿ. ಪಂಚಾಯತ್ ಹೋಗ್ಕೊಡ್ರಿ. ಪಂಚಾಯತ್ ದಿವಸ ಹೋಗ್ಕನ್ರಿ. ದಿವಸ ಹೋಗ್ತಿ? ಮನಿ ಬಿಲ್ ಆಗಿಲ್ಲ ಹೇಳ್ರಿ. ಯಾಕೆ ಮನಿ ಬಿಲ್ ಯಾಕೆ ತೆಗೆದು ಕೊಡುವಾರ ಅವ್ರು? ಅರೆ ನಮ್ಮ ತಿರ್ಕೊಂಡ್ರಿ, ತಿರ್ಕೊಂಡ್ ಹೋಗ್ತಾ ನಮ್ಮ ಮಾಸ್ತರ್ ಇರ್ತ ಮನಿ ಬಿಲ್ಲ ಬಂದಿಲ್ಲ. ಪಿಡೋನ್ರ ಹಿಂದ್ ಬಾ, ನಾಳೆ ಬಾ, ಹಿಂದ್ ಬಾ ಅವ್ರ ನೀವು ವಾಸ ಮಾಡ್ಕೊಂಡಿಲ್ಲ? ಅದನ್ನ ವಾಸ ಎಲ್ಲ ನಮ್ಮ ಮರು ತಾರೀಕು ಎಲ್ಲ ಮಾಡ್ಕೊಂಡ್ರಿ. 2 ಬಿಲ್ ಬಂದವನ್ನ 2 ಬಿಲ್ ಬಂದಿಲ್ರಿ. ಕೇಳೋಣ ಏನಂತಾರ ಅವ್ರು, ಯಾಕೆ ಕೊಡ್ತಾ ಇಲ್ಲ? ಅವ್ರನ್ನ ಅವ್ನ ಕೇಳು ಇವನ್ಕ ಬರೀ ಇದ್ನಾತಾರ್ರಿ. ಎಷ್ಟು ಬಿಲ್ ಆಗಿದಾವ? 2 ಬಂದವ್ರಿ. ಎಷ್ಟು ಬರ್ಬೇಕೈತಿ? ಇನ್ನ ರೀ 2 ಬರ್ಬೇಕ್ರಿ. ಯಾವುದು ಆಗಿಲ್ರಿ. ಇದು ಗಟರ್ ಅಂತ ತೆಗ್ದಾರ, ಸ್ವಚ್ಛ ಮಾಡಿಲ್ರಿ. ಬಿಲ್ಲು ತೆಗ್ದಾರ ಅಂತ ಹೇಳ್ತಾರ, ಬಿಲ್ಲು ಆಗಿಲ್ರಿ. ಈಗ ಗಟರ್ ಸ್ವಚ್ಛ ಆಗಿಲ್ರಿ. ಅದ ಗಟರ್ ರಿಪೇರಿ ಮಾಡಿದ್ರ ವರ್ಷ?
ಹಾ ಗಟರ್ ರಿಪೇರ್ ಮಾಡಿ ಮತ್ತೆ 2 ಸಲ ಗಟ್ರ ರಿಪೇರ್ ಮಾಡೋದಂತ ಅಮೌಂಟ್ ಹಾಕಿದಾರ ಇಲ್ರಿ ಇಲ್ಲೇ ಐತಿ ನೋಡಿ ತಮ್ಮ ಕಣ್ಣು ಮುಂದೆ ಭೇಟಿ ಆಗೈತಿ ಯಲ್ಲಪ್ಪ ಚಿಂಚಣಿ, ರಾಮಚಂದ್ರ ಕರಿಕಟ್ಟಿ, ಹನುಮಂತ ಹನುಮನ್ನವರ್, ರಂಗನಾಥ್ ಪಾಂಡ್ರಿ, ಬಾಳೇಶ್ ಹನುಮಟ್ಟಿ, ಬಾಳೇಶ್ ಪಾಂಡ್ರಿ, ಹನುಮಂತ ಕರಿಕಟ್ಟಿ, ಎಸ್ಎಂ ಗುಡಸ್, ಸಿದ್ದಪ್ಪ ಹನಜಾನಟ್ಟಿ, ರಮೇಶ್ ಉಪ್ಪಾರ್, ಶಿವಾನಂದ ಪಾಂಡ್ರಿ, ತಿಪ್ಪಣ್ಣ ಅದರ್ಗಿ, ಲಕ್ಷ್ಮಣ್ ಮೂಡಲ್ಗಿ, ಸಂಜೀವ್ ದೊಡ್ಮನಿ, ಮಹಾದೇವ್ ಕಬ್ಬೂರ್, ವಿಠಲ್ ತಿಗಿಡಿ ಇತರರು ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರೂ ಪ್ರಕರಣವನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ತನಿಖೆಗೆ ಸೂಚನೆ ನೀಡಿದ್ದರು. ಗ್ರಾಮ ಪಂಚಾಯಿತಿಯಲ್ಲಿ 2 ಬಣಗಳಿವೆ. ಅವರ ವೈಯಕ್ತಿಕ ದ್ವೇಷಕ್ಕಾಗಿ ಅಧಿಕಾರಿಗಳ ಮೇಲೆ ವಿನಾಕಾರಣ ಆರೋಪ ಮಾಡಿ ದೂರು ನೀಡಿದ್ದಾರೆ. ನನ್ನ ಮೇಲೆ ಬಂದಿರುವ ಆರೋಪಗಳ ಕುರಿತು ಮೇಲಾಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಲಿದೆ ಎಂದರು. ಸರ್ ಎಲ್ಲ ಕ್ಲಿಯರ್ ಮಾಡಿದೀವಿ ನಾವು, ಏನು ಹಿಂಗೇನಿಲ್ಲ. ಅದು ಗಟರ್ ರಿಪೇರಿ ಅಂತಂದ್ರೆ ಏನಾಗುತ್ತೆ 1.5 ವರ್ಷ ಆಗ್ತದೆ, ಎಲ್ಲ ಕ್ಲಿಯರ್ ಮಾಡಿವಿ. ಮತ್ತೆ ಅದು ತುಂಬಿ ಐತದ, ಅದೇನ ಇದಿಲ್ಲ, ತುಂಬಿ ಸ್ವಚ್ಛ ಮಾಡಿ ಮತ್ತೆ ಅದನ್ನ ರಿಪೇರಿ ಮಾಡಿವ್ರು. ಅಲ್ಲಿ ಏನೋ ಸ್ವಚ್ಛ ಆದಂಗ ಏನು ಗಟ್ರ ನಕಶೆನೇ ಕಾಣಂಗಿಲ್ಲ ಗಟ್ರದಾಗ. ಇಲ್ಲ, ನಾವು ಹೋಗಿ ಪ್ರತ್ಯಕ್ಷ ನೋಡಿ ಬಂದಿವಿ. ಎಲ್ಲಿ ತಂತ ಗಟರ್ ಇಲ್ಲ ಸರ್, ಅದು ಪೂರ್ತಿ ಇತ್ತು. ಅದನ್ನ ಏನ್ ಮಾಡಿವಿ, ಅದು ಮಣ್ಣು ಪೂರ್ತಿ ತೆಗೆದು ಹೊರಗ ಅದನ್ನ ದುರಸ್ತಿ ಮಾಡಿವಿ ಸರ್. ಅದನ್ನ ಈಗಲ್ಲ ಸರ್, ಅದು 1.5 ವರ್ಷ ಹಿಂದೆ ಅದು. ಆಮೇಲೆ ನೀರಿನ ಟಾಕಿ ನೀವು ಹೇಳಿದ ಸ್ಥಳದಾಗ ನೀರಿನ ಟಾಕಿ ಇಲ್ಲ. ಆಯ್ತು ಸರ್, ಆಯ್ತು. ಅದಕ್ಕೇನೈತಿ, 2 ಟಾಕಿ ಮಾತ್ರ ಏನಾಗೈತಿ, ಪ್ಲೇಸ್ ಚೇಂಜ್ ಆಗೈತೆ ಅಷ್ಟ. ಅದು ನನ್ನ ಇದ್ರಾಗಿಲ್ಲ ಸರ್. 13-14 ನಾ ಬಂದಿದ್ದು 15-16. ಆದ್ರೆ ನಾನು ನೋಡಿದ್ದು ಅದು ನಾನು ಕೇಳಿದ್ದು ಬಂದ ತಕ್ಷಣ ಇದು ಯಾಕೆ ಅಂತಂದ್ರೆ ಅದು ಪ್ಲೇಸ್ ಚೇಂಜ್ ಆಗೈತೆ. ಅವ್ರಲ್ಲಿ ಏನಾಯ್ತು ಗೊತ್ತಿಲ್ಲ ಅವರಿಗೆ, ಅಲ್ಲಿ ಅಡಚಣೆ ನೀರಿಲ್ಲ, ಅಲ್ಲಿ ಆ ಜಾಗಕ್ಕೆ ನೀರಿಲ್ಲ, ಅಲ್ಲಿ ಯಾಕೆ ಕಟ್ರಿ, ಇಲ್ಲಿ ನೀರು ಐತೆ ಅಲ್ಲಿ ಕಟ್ರಿ, ನಾವು ಅದನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಅದನ್ನ ಏನ್ ಮಾಡಿದ್ವಿ. ಬಟ್ ಇನ್ನು ಅಧಿಕಾರಿಗಳ ಮುಂದೆ ನೀವು ಪ್ಲೇಸ್ ನೀರಿನ ಟಾಕಿ ಇಲ್ಲ ಅಂತ ಒಪ್ಕೊಂಡಿರಲ್ಲ ಈಗ? ಇಲ್ಲ ಸರ್, ಅಲ್ಲಿ ಅಧಿಕಾರಿ ಅಲ್ಲಿ ಇಲ್ಲ, ಬೇರೆ ಕಡೆ ಐತೆ ಅಂತಂದೆ ಸರ್ ನಾನು. ಅಲ್ಲಿ ಇಲ್ಲ, ಅಲ್ಲಿ ಇಲ್ಲ, ಅದ್ರ ಪ್ಲೇಸ್ ಚೇಂಜ್ ಆಗಿ ಬೇರೆ ಕಡೆ ಕಟ್ಟಿದೆ ಅಂತ ಹೇಳಿ ಅದನ್ನ. ಕೆಲವೊಂದು ಹರಿಜನ್ ಕೆರೆಗೆ ಅದು ಗಟ್ರ ಆಗಿಲ್ಲ. ಆಗೈತೆ ಸರ್, ಆಗೈತೆ. ಕೆಲವೊಂದು ಕಡೆ ಆಗೈತೆ, ಕೆಲವೊಂದು ಕಡೆ ಆಗಿಲ್ಲ. ನೀವು ಅಧಿಕಾರಿಗಳು ಅದಕ್ಕೇನೋ ಜವಾಬ್ದಾರಿ ಇಲ್ಲ ಸರ್. ನೀರು ಬಂದಿಲ್ಲ, ನೀರಿನ ಸ್ವತಃ ತಹಶೀಲ್ದಾರ್ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಪಂಚಾಯತಿ ಅವ್ರ ಮೇಲೆ ಏನೂ ಇಲ್ಲ, ತಹಶೀಲ್ದಾರ್ಗೆ ಹೇಳ್ತಾರೆ ಇದೆಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಆಗ್ಬೋದು, ಯಾವ್ದೋ ಇದಕ್ಕೆ ನಿಮ್ಗೆ ಸಂಬಂಧ ಐತಿಲ್ಲ ಸರ್? ಮತ್ತೆ ಅದ ನೀರೇ ಇಲ್ಲ ಅಂದ್ರೆ ಹೆಂಗೆ? ಈಗ ಅಲ್ಲಿ ಏನು ಎಲ್ಲ ಸೋರ್ಸ್ ಮಾಡಿದ್ರು ಸರ್ ನಾವಲ್ಲಿ. ಅಲ್ಲಿ ಒಂದು ಬೋರ್ನು ಇವರು ಸದಸ್ಯರು ತಂದು ಇದು ಕೊಂಡ್ಕೊಂಡು ಒಂದು ಬೋರ್ನು ಹೊಡೆದಾರ, ಜಲಕುಂಬ ಕಟ್ಟಾರ. ಅವ್ರ ನೀರೇ ಅಲ್ಲಿ ಸೋರ್ಸೇ ಇಲ್ಲ. ಆ ಉದ್ದೇಶ ಟ್ಯಾಂಕ್ ಬರ್ತಾ ಇದೆ ಸರ್, ದಿವಸಕ್ಕೆ 2 ಟ್ಯಾಂಕ್ ಬರ್ತಾ ಇದೆ. ಅದು ಸಾಲ್ತಾ ಇಲ್ಲ ಅವರಿಗೆ, ಅದು ಸಾಲ್ತಾ ಇಲ್ಲ, ನೀರೇ ಸಾಲ್ತಾ ಇಲ್ಲ. ಅಲ್ಲಿ 2 ಟ್ಯಾಂಕ್ ಬರ್ತಾ ಇದ್ರಿ, 1 ದಿವಸಕ್ಕೆ 2 ಟ್ಯಾಂಕ್ ಬರ್ತದೆ, ಸಾಲ್ತಾ ಇಲ್ಲ.